ಬೆಂಗಳೂರಿಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಗಿರೀಶ್ ಮಟ್ಟಣ್ಣವರ್ ಹೇಳ್ತಾ ಇರೋದೇನು? ಸುಜಾತಾ ಭಟ್ ಕಟ್ಟಿದ್ರ ಕಟ್ಟುಕತೆ, ಬುರುಡೆ ಗ್ಯಾಂಗ್ ರಹಸ್ಯ. ಇದೀಗ ಧರ್ಮಸ್ಥಳದಿಂದ ಬೆಂಗಳೂರಿಗೂ ವ್ಯಾಪಿಸಿದೆ ಧರ್ಮಸ್ಥಳ ವಿವಾದ ವಿಚಾರ. ಪೀಣ್ಯದ ಮಲ್ಲಸಂದ್ರದ ಮನೆಯಲ್ಲಿ ಮಹಜರನ್ನ ಮಾಡಲಾಗ್ತಾ ಇದೆ. ಚಿನ್ನಯ್ಯನನ್ನು ಕರೆತಂದು ಎಸ್ಐಟಿ ಅಧಿಕಾರಿಗಳು ಮಹಜರದ ಜೊತೆಗೆ ತನಿಖೆ ಮಾಡ್ತಾ ಇದ್ದಾರೆ. ಪೀಣ್ಯದ ಮಲ್ಲಸಂದ್ರದಲ್ಲಿದೆ ದೂರುದಾರ ಜಯಂತ್ ಟಿ ಅವರ ಮನೆ. ಜಯಂತ್ ಅವರ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಸೋಕೋ ಟೀಮ್ ಶೋಧವನ್ನ ಮಾಡ್ತಾ ಇದೆ. ಚಿನ್ನಯ್ಯ ಮೊದಲ ಬಾರಿಗೆ ಒಂದು ತಲೆಬುರುಡೆ ತಂದಿದ್ನಲ್ಲ, ಇದೇ ರೀತಿಯಾಗಿ ನಾನು ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಧರ್ಮಸ್ಥಳ ಭಾಗದಲ್ಲಿ ಅಂತ ಹೇಳಿದ್ನಲ್ಲ, ಆತ ತಂದಂತಹ ಆ ತಲೆಬುರುಡೆ ಯಾವುದು, ಎಲ್ಲಿಂದ, ಯಾರು ಕೊಟ್ಟರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಡಿದಂತಹ ಎಸ್ಐಟಿಗೆ ಗೊತ್ತಾಗಿದ್ದು, ಚಿನ್ನಯ್ಯ ಬಾಯಿ ಬಿಟ್ಟಿದ್ದು. ಇದು ಕೊಟ್ಟಿರುವಂತದ್ದು ಜಯಂತ್. ಈಗಾಗಲೇ ದೂರುದಾರ ಇದಾರಲ್ಲ ಜಯಂತ್, ಆತನ ಮನೆಯಲ್ಲೇ ಎಸ್ಐಟಿ ಅಧಿಕಾರಿಗಳು ಸೋಕೋ ಟೀಮ್ ಶೋಧವನ್ನ ಮಾಡ್ತಾ ಇದ್ದು, ಚಿನ್ನಯ್ಯ ತಂದಿದ್ದ ಬುರುಡೆಯ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದೆ. ಈಗಾಗಲೇ ಇಂತಹ ಒಂದು ಧರ್ಮಸ್ಥಳದಲ್ಲೇ ಹೂತಿದ್ದಂತಹ ಅನೇಕ ಶವಗಳಿದೆ, ಈ ರೀತಿಯಂತಹ ಒಂದು ತಲೆಬುರುಡೆ ಇದೆ ಅಂತ ಹೇಳಿ ಕೋರ್ಟ್ಗೆ ಹೋಗಿ ಆ ನಂತರ ತನಿಖೆಗೆ ಸಂಬಂಧಪಟ್ಟ ಹಾಗೆ ಆದೇಶವನ್ನ ಕೂಡ ಮಾಡಿಸ್ಕೊಂಡು ಬಂದಿದ್ರು. ಇದೀಗ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಆಗಿತ್ತು, ಈ ತಲೆಬುರುಡೆ ಯಾರದ್ದು, ಯಾರ ತಲೆಬುರುಡೆಯನ್ನ ಈತ ತಂದಿದ್ದಾನೆ, ಇದು ಧರ್ಮಸ್ಥಳ ಭಾಗದಿಂದನೇ ಆತ ತೆಗೆದಿರೋದಾ ಅಥವಾ ಬೇರೆ ಯಾರಾದ್ರೂ ಕೊಟ್ಟ, ಆತ ಎಸ್ಐಟಿ ವಿಚಾರಣೆಯಲ್ಲೂ ಕೂಡ ನನಗೆ ಬೇರೆಯವರು ಕೊಟ್ಟಿದ್ದು ಅನ್ನೋದನ್ನ ಹೇಳಿದ್ದ. ಇದೀಗ ಜಯಂತ್ ಟಿ ದೂರುದಾರ, ಮೊನ್ನೆಯಿಂದಲೂ ಕೂಡ ಅನೇಕ ವಿಚಾರಗಳನ್ನ ಮಾತಾಡ್ತಿದ್ದಾರೆ ಜಯಂತ್ ಟಿ ಕೂಡ, ಮಹೇಶ್ ತಿಮರೋಡಿ ಅವರ ಜೊತೆಗೆ ಇರುವಂತದ್ದು. ಸೊ ಕೋರ್ಟ್ ಅನುಮತಿ ಪಡೆದು ಜಯಂತ್ ಮನೆಯನ್ನ ಇದೀಗ ಎಸ್ಐಟಿ ಅಧಿಕಾರಿಗಳು ಶೋಧ ಮಾಡ್ತಿದ್ದಾರೆ. ಧರ್ಮಸ್ಥಳ ಕೇಸ್ ಆರಂಭಕ್ಕೂ ಮುನ್ನವೇ ಜಯಂತ್ ಟಿ ಮನೆಯಲ್ಲೇ ಷಡ್ಯಂತ್ರವನ್ನ ನಡೆಸಿದ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಅನಾಮಿಕ ದೂರುದಾರ. ಚಿನ್ನಯ್ಯ, ವಕೀಲರು, ಜಯಂತ್ ಎಲ್ಲರಿಂದಲೂ ಕೂಡ ಸಭೆಯಾಗಿತ್ತು. ಹೀಗಾಗಿ ಚಿನ್ನಯ್ಯ ಕೊಟ್ಟ ಸ್ಟೇಟ್ಮೆಂಟ್ ಅನ್ನ ಆಧರಿಸಿ ಮಹಜರು ಪ್ರಕ್ರಿಯೆಯನ್ನ ಎಸ್ಐಟಿ ಅಧಿಕಾರಿಗಳು ಸೋಕೋ ಟೀಮ್, ಎಫ್ಎಸ್ಎಲ್ ಟೀಮ್ ನಿಂದ ಈಗಾಗಲೇ ನಡೆಸಲಾಗ್ತಾ ಇದೆ. ಜಯಂತ್ ಟಿ ಮನೆಯಲ್ಲೇ ಷಡ್ಯಂತ್ರವನ್ನ ನಡೆಸಿದ್ದು ಅಂತ ಹೇಳಿಕೆಯನ್ನ ವಿಚಾರಣೆಯ ಸಂದರ್ಭದಲ್ಲಿ ಚಿನ್ನಯ್ಯ ಬಾಯಿ ಬಿಟ್ಟಿದ್ದ. ಧರ್ಮಸ್ಥಳ ಕೇಸ ಆರಂಭಕ್ಕೂ ಮೊದಲೇ ಇಲ್ಲಿ ಸಭೆ ನಡೆದಿತ್ತು. ಪೀಣ್ಯದಲ್ಲಿ ಮಲ್ಲಸಂದ್ರದಲ್ಲಿದೆ ಜಯಂತ್ ಮನೆ, ಆ ಮನೆಯಲ್ಲಿ ಮೀಟಿಂಗ್ ಅನ್ನ ನಡೆಸಲಾಗಿತ್ತು. ಇದೇ ಮನೆಯಲ್ಲಿ ಚಿನ್ನಯ್ಯನಿಗೆ ಜಯಂತ್ ಬುರುಡೆಯನ್ನ ಹಸ್ತಾಂತರ ಮಾಡಿದ್ರ. ಜಯಂತ್ ಟಿ ಮನೆಯ ವಿವರವನ್ನ ಇದೇ ದೂರುದಾರ ಚಿನ್ನಯ್ಯ ಕೊಟ್ಟಿದ್ದಾನೆ. ಆ ಹಿನ್ನೆಲೆಯಲ್ಲಿಯೇ ಇವತ್ತು ಕೋರ್ಟ್ ಅನುಮತಿ ಪಡೆದು ಜಯಂತ್ನ ಮನೆಯನ್ನ ಶೋಧ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಜಯಂತ್ ಟಿ ಮನೆಯಲ್ಲೇ ನಾವು ಷಡ್ಯಂತ್ರವನ್ನ ಮಾಡಿದ್ವಿ, ಹೇಗೆ ಈ ಒಂದು ಪ್ರಕರಣವನ್ನ ತೆಗೆದುಕೊಂಡು ಹೋಗಬೇಕು, ಯಾವ ರೀತಿಯಾಗಿ ಕೋರ್ಟ್ ಮೆಟ್ಟಿಲೇ ಇರಬೇಕು, ಆ ನಂತರ ಈ ಒಂದು ಪ್ರಕರಣ ಹೇಗೆ ಸಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಜಯಂತ್ ಟಿ ಮನೆಯಲ್ಲೇ ಸಭೆಗಳು ನಡೆದಿದ್ವಂತೆ. ಪೀಣ್ಯದ ಜಯಂತ್ ಮನೆಯಲ್ಲಿ ಎಸ್ಐಟಿ ಟೀಮ್ ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾ ಇದೆ. ಜಯಂತ್ ಮನೆ ಆದ ಬಳಿಕ ಮತ್ತೆ 3 ಕಡೆ ಮಹಜರು ನಡೆಸುವ ಸಾಧ್ಯತೆ ಇದೆ. ಗಿರೀಶ್ ಮಟ್ಟಣ್ಣವರ್, ಚಿನ್ನಯ್ಯನ ವಕೀಲರ ಕಚೇರಿಯಲ್ಲೂ ಎಸ್ಐಟಿ ಅಧಿಕಾರಿಗಳು ಶೋಧ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಾಮಾಕ್ಷಿ ಪಾಳ್ಯದಲ್ಲಿರುವ ಚಿನ್ನಯ್ಯನ ಪರ ವಕೀಲರ ಕಚೇರಿಯಲ್ಲೂ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸುವ ಸಾಧ್ಯತೆ ಇದೆ. ಈಗಾಗಲೇ ಕಾಮಾಕ್ಷಿ ಪಾಳ್ಯದಲ್ಲಿರುವಂತಹ ಚಿನ್ನಯ್ಯನ ಪರ ವಕೀಲರ ಮನೆ ಕೂಡ ಅಲ್ಲೇ ಇದೆ ಅಂತ ಹೇಳಲಾಗ್ತಾ ಇದೆ. ಸಹಕಾರ ನಗರದ ಮಟ್ಟಣ್ಣವರ ನಿವಾಸದಲ್ಲೂ ಕೂಡ ಶೋಧ ನಡೆಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಈ ಒಂದು ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬುರುಡೆ ಮೊದಲು ಆತ ಎಲ್ಲಿಂದ ತಂದಿದ್ದನ್ನೋದ್ರ ಬಗ್ಗೆ ಒಂದು ಕಡೆ ಈಗಾಗಲೇ ವಿಚಾರಣೆ ಮಾಡಿ ಮಹಜರು ಕಾರ್ಯವನ್ನ, ಶೋಧ ಕಾರ್ಯವನ್ನ ಇದೀಗ ಅಧಿಕಾರಿಗಳು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕೇವಲ ಜಯಂತ್ ಅವರ ಮನೆ ಮಾತ್ರ ಅಲ್ಲ, ಇದೀಗ ಮತ್ತೆ 3 ಕಡೆ ಮಹಜರು ಮಾಡುವ ಸಾಧ್ಯತೆ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ಮಹಜರು ಪ್ರಕ್ರಿಯೆ ಎಲ್ಲಿವರೆಗೆ ಬಂದಿದೆ? ಜಯಂತ್ ಅವರ ಮನೆಯಲ್ಲಿ ಇದೀಗ ಮಹಜರು ಪ್ರಕ್ರಿಯೆ ಮಾಡೋದಕ್ಕೆ ಏನು ಕಾರಣ? ಆ ನಂತರದ ಪ್ರಕ್ರಿಯೆಗಳ ಬಗ್ಗೆ ಮಾತಾಡೋದಾದ್ರೆ ನಮಿತಾ ಜೈನ್, ಈಗ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಒಂದು ಜಾಗದಲ್ಲಿ ಏನು ನಡೀತಾ ಇತ್ತು ಮಹಜರು ಪ್ರಕ್ರಿಯೆ ಎಂಕ್ವೈರಿ ಆಗಿರ್ಬೋದು, ಈಗ ಚಿನ್ನಯ್ಯನನ್ನ ಬೆಂಗಳೂರು ಕೂಡ ಕರ್ಕೊಂಡ್ ಬಂದಿದ್ದಾರೆ. ಕಾರಣ ಇಷ್ಟೇ, ಜಯಂತನೂರ ಮನೆಯಲ್ಲಿ ಚಿನ್ನಯ್ಯ ಇದ್ರು, ಅದಲ್ಲದೆ ಬುರುಡೆಯನ್ನ ಈ ಮೂಲಕವಾಗಿ ಅಂದ್ರೆ ಇವರ ಮೂಲಕವಾಗಿ ಬಂದಿದೆ ಅನ್ನೋ ಒಂದು ಗಂಭೀರವಾದಂತಹ ಒಂದು ಆರೋಪ ಇರುವಂತದ್ದು. ಇದೇ ಕಾರಣಕ್ಕೋಸ್ಕರ ಈಗ ಅವರ ಮನೆಗೆ ಬಂದು ಈಗ ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯ ನೋಡಬಹುದು ಈ ಒಂದು ಮನೆ ಅಂದ್ರೆ ಈಗ ಬಾಗಿಲು ಹಾಕಿರುವಂತಹ ಮನೆ ಇದೆ, ಇದು ಅವರ ಬಾಡಿಗೆ ಮನೆ ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ. ಇದ್ರೆ ಆಕ್ಟಿವಿಟಿಸ್ಟ್ ಆಗಿ ಕೆಲಸ ಮಾಡುವ ಮೂಲಕವಾಗಿ ಇವರು ಗಾಣದ ಎಣ್ಣೆಯನ್ನ
ಮಾರಾಟ ಮಾಡುವಂತ ಒಂದು ಮಳಿಗೆಯನ್ನ ಹೊಂದಿದ್ರು, ಅಲ್ಲಿ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರಿ ಅಂತೇಳಿ. ಈ ಒಂದು ಬಿಸ್ನೆಸ್ ಮಾಡುವ ಮೂಲಕವಾಗಿ ಇವರು ಇಲ್ಲಿ ಅಂದ್ರೆ ಹೆಂಡತಿ ಮತ್ತು ಇಬ್ಬರ ಮಕ್ಕಳನ್ನ ಈ ಒಂದು ಮನೆಯಲ್ಲಿ ಅವರು ವಾಸವಾಗಿದ್ರು. ಕಳೆದ 5-6 ವರ್ಷಗಳಿಂದ ಅಲ್ಲೇ ಇದ್ರು ಅಂತೇಳಿ. ಅದಲ್ಲೇ ಸ್ಥಳೀಯರು ಕೂಡ ಹೇಳುವಂತ ಪ್ರಕಾರವಾಗಿ ಇವರು ಹೆಚ್ಚಾಗಿ ಅಂದ್ರೆ ಸೌಜನ್ಯ ಹೋರಾಟದ ವಿಚಾರಗಳಾಗಿರ್ಬೋದು ಮತ್ತೆ ಈ ಕೇಸ್ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಇಲ್ಲಿ ಹೆಚ್ಚಾಗಿ ಗ್ರೂಪ್ಗಳಲ್ಲಿ ಆಗ್ತಾ ಇದ್ರು. ಮತ್ತೆ ಟಿ ದಾಸರಳ್ಳಿಯ ಈ ಒಂದು ಮನೆ ಏನಿದೆ ಅಂದ್ರೆ ಬಗಲಗುಂಟೆ ಠಾಣಾ ವ್ಯಾಪ್ತಿಗೆ ಬರುವಂತ ಈ ಮನೆ ಏನಿದೆ, ಈ ಮನೆಯಲ್ಲಿ ಅವರು ಅಂದ್ರೆ ಹೆಚ್ಚಾಗಿ ಇಲ್ಲೇ ಇರ್ತಾ ಇದ್ರು ಅಂತೇಳಿ, ಅಂದ್ರೆ ಈ ಮನೆಯಲ್ಲಿ ಅವರು ವಾಸವಾಗಿದ್ರು ಅಂತೇಳಿ. ಜೊತೆಗೆ ಈಗ ಒಂದು ಸೋಕೋ ಟೀಮ್ ಆಗಿರ್ಬೋದು ಮತ್ತೆ ಅದಲ್ಲದೆ ಈಗ ಚಿನ್ನಯ್ಯ ಕೂಡ ಮನೆ ಒಳಗಡೆ ಇಟ್ಕೊಂಡು ಎಂಕ್ವೈರಿಯನ್ನ ಮಾಡ್ತಾ ಇರುವಂತದ್ದು ಏನಂತಂದ್ರೆ ಈ ಬುರುಡೆಗೆ ಸಂಬಂಧಪಟ್ಟಂತೆ ಅಂದ್ರೆ ಮೊದಲು ಒಂದು ವೈರಲ್ ಆದಂತ ವಿಡಿಯೋ ಏನಿದೆ, ಬುರುಡೆಯನ್ನ ತೆಗೆದುಕೊಂಡು ಬರುವಂತ ಏನಿದೆ, ಆ ಬುರುಡೆಯನ್ನ ಕೊಟ್ಟಂತವ್ರು ಈ ಜಯಂತ್ ಅನ್ನೋ ಒಂದು ಆರೋಪ ಇದೆ. ಆದ್ರೆ ಅದರ ಸ್ಪಷ್ಟತೆ ಆಗಿರ್ಬೋದು, ಸತ್ಯಾಸತ್ಯತೆ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಚಿನ್ನಯ್ಯನನ್ನ ಈ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಜೊತೆಗೆ ಅವರ ಮನೆಯಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡ್ಲಾಗ್ತಾ ಇರುವಂತದ್ದು, ಏನ್ ಮನೆಯಲ್ಲಿ ಏನಿದೆ ಏನಿಲ್ಲ ಮತ್ತೆ ಇವರ ವ್ಯವಹಾರಿಕ ಏನು, ಇವರ ಹಿನ್ನೆಲೆ ಏನು, ಇವೆಲ್ಲವನ್ನು ಕೂಡ ಆ ಒಂದು ಪರಿಶೀಲನೆ ಮಾಡ್ಲಾಗ್ತಾ ಇದೆ. ಮತ್ತೆ ಈ ಬಗ್ಗೆ ಸ್ಥಳೀಯರು ಕೂಡ ಒಂದು ಆಶ್ಚರ್ಯಚಕಿತರಾಗಿರುವಂತದ್ದು, ಅಂದ್ರೆ ಇಲ್ಲಿ ಅಂದ್ರೆ ಚಿನ್ನಯ್ಯನನ್ನ ನಾವು ನೋಡಿರುವಂತದ್ದು ಯಾವುದೇ ರೀತಿ ಇಲ್ಲ, ಆದ್ರೆ ಈ ಮನೆಯಲ್ಲಿ ಅವ್ರು ಉಳ್ಕೊಂಡಿರುವಂತದ್ ಬಗ್ಗೆ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಅವರ ಮಕ್ಕಳಾಗಿರ್ಬೋದು, ಇಬ್ಬರು ಮಕ್ಕಳಿದ್ದಾರೆ ಮತ್ತೆ ಅವರ ಪತ್ನಿ ಮನೇಲಿದ್ದಾರೆ. ಆದ್ರೆ ಇಲ್ಲಿ ಜಯಂತ್ ಅವರು ನಿನ್ನೆಯಿಂದಲೂ ಕೂಡ ಈ ಮನೆಗೆ ಬಂದಿಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಇನ್ನು ಕೂಡ SITಯ ಅಧಿಕಾರಿಗಳು ಮನೆಯಲ್ಲಿ ಪರಿಶೀಲನೆ ನಡೀತಾ ಇದ್ದಾರೆ, ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲೂ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಆ ಬುರುಡೆಯನ್ನ ಕೊಡೋದು ಅಂದ್ರೆ ಚಿನ್ನಯ್ಯ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಬುರುಡೆ ಕೊಟ್ಟುವಂತ ಒಂದು ವಿಚಾರ ಆಗಿರ್ಬೋದು, ಅಥವಾ ಯಾವ ಭೂಮಿಯಲ್ಲಿ ಬುರುಡೆಯನ್ನ ಹೊರಗೆ ತೆಗೆಲಾಯಿತು, ಅಲ್ಲಿ ಯಾರು ವಿಡಿಯೋ ರೆಕಾರ್ಡ್ ಮಾಡಿದ್ರು ಅಂತಾರೆ ಯಾರು, ಮೊದಲು ಬಿಟ್ಟು ಅಂತಾರೆ ಯಾರು, ಚಿನ್ನಯ್ಯ ದೂರು ಕೊಡೋಕೆ ಮುಂಚೆ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡಲಾಗಿತ್ತು, ಆ ವ್ಯಕ್ತಿಯ ಹಿಂದೆ ಇದ್ದಂಥವ್ರು ಯಾರು, ಇವೆಲ್ಲ ಬಗ್ಗೆ ಕೂಡ SIT ಮಾಹಿತಿಯನ್ನ ಕಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಜಯಂತ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಮೂಲ ಆದಾಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇದೆ, ಮನೆಯಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಸಿಗ್ತಾ ಇದೆ, ಇವರ ಹಿಂದಿನಿಂದಲೂ ಕೂಡ ಆ ಧರ್ಮಸ್ಥಳದ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಇವರ ಆ ಒಂದು ಸಿದ್ಧಾಂತ ಅನ್ನೋಕ್ಕಿಂತ ಡಾಕ್ಯುಮೆಂಟ್ಗಳೆಲ್ಲ ವೆರಿಫಿಕೇಶನ್ ಸಂಬಂಧಪಟ್ಟಂತೆ ಇವರು ಆಕ್ಟಿವಿಟಿಸ್ಟ್ ಆಗಿ ಯಾವ್ಯಾವೆಲ್ಲ ಒಂದು RTIಯನ್ನು ಹಾಕೊಂಡಿದ್ರು, ಯಾವ ವಿಚಾರಗಳಿಗೆ RTIಯನ್ನು ಹಾಕೊಂಡಿದ್ರು, ಮತ್ತೆ ಇವ್ರಿಗೆ ಕ್ಲೋಸ್ ಸರ್ಕಲ್ ಅಲ್ಲಿ ಯಾರೆಲ್ಲ ಇದ್ದಾರೆ, ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ಳಾಗ್ತಾ ಇರುವಂತದ್ದು. ಸದ್ಯದ ಮಟ್ಟಿಗೆ ಈಗ ಇನ್ನೂ ಕೂಡ ಜಯಂತ್ ಅವರ ನಿವಾಸದಲ್ಲಿ SIT ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಾ ಮೂಲಕವಾಗಿ ಮಹಜರು ಪ್ರಕ್ರಿಯೆಯನ್ನ ಸೋಕೋ ಟೀಮ್ ಮೂಲಕವಾಗಿ ಪಂಚರ್ ಮಹಜರು ಮಾಡಲಾಗ್ತಾ ಇದೆ. ಇನ್ನು ಮುಂದುವರೆದ ಭಾಗವಾಗಿ ತನಿಖೆ ಹೇಗೆಲ್ಲ ನಡೆಯುತ್ತೆ, ಅದಲ್ಲದೆ ಮಹಜರು ಪ್ರಕ್ರಿಯೆ ಇದು ಇಲ್ಲಿ ಮುಗಿದಂತ ಬಳಿಕ ನೆಕ್ಸ್ಟ್ ಎಲ್ಲಿಗೆ ಅವರು ಒಂದು ಮಹಜರಿಗೆ ಒಂದು ವಾರೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಆದರೆ ಸಹಕಾರ ನಗರದಲ್ಲಿ ಅಲ್ಲಿ ಕೂಡ ಮಟ್ಟಣ್ಣವರ ಮನೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಅಲ್ಲಿಗೆ ಏನಾದರೂ ಹೋಗ್ತಾರಾ, ಅದನ್ನು ಹೊರತುಪಡಿಸಿ ಮಾಗಡಿ ರೋಡಲ್ಲಿ ಇವರ ಅಂದ್ರೆ ಚಿನ್ನಯ್ಯನ ಕ್ಲೋಸ್ ಸರ್ಕಲ್ ಅಲ್ಲಿ ಇದ್ದಂತಹ ಅಂದ್ರೆ ಅವರ ಸಂಪರ್ಕಿತ ಒಬ್ಬ ವಕೀಲರ ಒಂದು ಕಚೇರಿಗೆ ಹೋಗ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಈಗ ಅಲ್ಲಿಗೆ ಹೋಗ್ತಾರಾ ಇಲ್ವ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ನವಿತಾ ಜೈನ್. ಗಂಗಾಧರ್, ಈಗ ಜಯಂತ್ ಟಿ ಅವರ ಹೆಸರು ಹೇಳಿದ್ರೆ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅವರೇ ಮೊದಲು ಕೊಟ್ಟಿದ್ದು ಅನ್ನೋದಾದ್ರೆ ಅವರ ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆಗಳು ಕೂಡ ಈಗ ನಮ್ಗೆ ಹಾಗಾದ್ರೆ ಇಲ್ಲಿ ಕಾಣಿಸ್ತಾ ಇದೆ. ಈಗ ಜಯಂತ್ ಅವರು ಎಷ್ಟು ಟೈಮ್ ಆಯ್ತಂತೆ ಇಲ್ಲಿಗೆ ಬಂದು, ಈ ಮನೆಯಲ್ಲಿ ಎಷ್ಟು ವರ್ಷದಿಂದ ಅವರು ವಾಸ ಇದ್ರು, ಆನಂತರ ಈಗಾಗಲೇ ಅನೇಕ ಬಾರಿ ನಾವು ಗಮನಿಸಿದ್ವಿ ಬೆಳ್ತಂಗಡಿಯಲ್ಲಿ ಇರೋದನ್ನು ಕೂಡ ನಾವು ಗಮನಿಸಿದ್ವಿ. ಇಂತಹ ಸಂದರ್ಭದಲ್ಲಿ ಇದರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಈಗ ಕಲೆ ಹಾಕಲಾಗಿದೆಯಾ ಹೇಗೆ? ಇಲ್ಲಿ ಬಾಡಿಗೆ ಮನೆಯಲ್ಲಿ ಇದು ಬಾಡಿಗೆ ಮನೆ ಆಗಿರುವಂಥದ್ದು. ಇವರು ಈ ಸ್ಥಳೀಯರು ಹೇಳಿರುವಂಥದ್ದು 4-5 ವರ್ಷಗಳಿಂದ ನಾವು ಇಲ್ಲಿ ಕೂಡ ಅವ್ರ ಜೊತೆ ನೋಡಿದ್ದೇವೆ, ಮಾತನಾಡಿದ್ದೇವೆ, ಕೆಲ ಕಾರ್ಯಕ್ರಮಗಳಿಗೆ ಅವರನ್ನು ಕೂಡ ಕರೆದಿದ್ದೇವೆ, ಅವರು ಕೂಡ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೂ ಮೊದಲಿಂದಲೂ ಕೂಡ ಅವರು ಇಲ್ಲೇ ಇರುವಂಥ ಬಗ್ಗೆ ಕೂಡ ಮಾಹಿತಿ ಇರುವಂಥದ್ದು. ಆದರೆ ಇದಕ್ಕೆ ಹೊರತುಪಡಿಸಿ ಅವರು ಹೆಚ್ಚಾಗಿ ಈ ನಿವಾಸ ಜೊತೆಯಲ್ಲಿ ಬೆಳ್ತಂಗಡಿಯಲ್ಲೂ ಕೂಡ ಅಂದ್ರೆ ಆ ಭಾಗದಲ್ಲಿ ಬೆಳ್ತಂಗಡಿ ಆಗಿರ್ಬೋದು, ಉಜಿರೆ ಭಾಗದಲ್ಲಿ ಕೂಡ ಅಲ್ಲಿ ಸಕ್ರಿಯವಾಗಿರುವಂಥ ವಿಚಾರಗಳು ಕೂಡ ಗೊತ್ತಿರುವಂಥದ್ದು. ಆದರೆ ಈಗ ಮೊದಲು ಮಹಜರನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಆದರೆ ನಿನ್ನೆಯಿಂದಲೂ ಕೂಡ ಜಯಂತ್ ಅವರು ಎಲ್ಲಿ ಕೂಡ ಸಿಗ್ತಲ್ಲ, ಅಂದ್ರೆ ಕಾಂಟ್ಯಾಕ್ಟ್ ಇದ್ದಾರೆ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಾಗಿರುವಂಥದ್ದು. ಆ ನಂತರ ಅವರನ್ನು ವಿಚಾರಣೆ ಮಾಡೋಕೆ ಎಲ್ಲ ಕೂಡ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ಚಿನ್ನಯ್ಯ ಕೊಡುವಂತ ಹೇಳಿಕೆ ಮುಖ್ಯವಾಗುತ್ತೆ. ಚಿನ್ನಯ್ಯ ಹೇಳ್ತಾ ಇರುವಂತದ್ದು ಏನಂತಂದ್ರೆ ಬುರುಡೆಯನ್ನ ಜಯಂತ್ ಅವರು ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಇರುವಂತದ್ದು. ನಿಜವಾಗಿಯೂ ಕೂಡ ಚಿನ್ನಯ್ಯ ನಿಜವಾಗ್ಲೂ ಜಯಂತ್ ಅವ್ರ ಮೇಲೆ ಹೇಳಿದಾನ ಇಲ್ವಾ ಅನ್ನೋದ್ರ ಬಗ್ಗೆ ಮುಂದಿನ ಒಂದು ತನಿಖೆ ಪ್ರಕ್ರಿಯೆ ಗೊತ್ತಾಗಬೇಕಾಗಿರೋದು. ಆದ್ರೆ ಮೇಲ್ನೋಟಕ್ಕೆ ಇಲ್ಲೇ ಅವರು ಬುರುಡೆಯನ್ನ ಕೊಟ್ಟಿರುವಂತದ್ದು ಈ ನಿವಾಸಕ್ಕೆ ಅವ್ರು ಬಂದಿದ್ರು ಅನ್ನೋ ಮಾಹಿತಿ ಇರುವಂತದ್ದು. ಇಲ್ಲಿ ಬಂದು ಉಳ್ಕೊಂಡು ಚಿನ್ನಯ್ಯ ಹೋಗಿದ್ದ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ನಿಜವಾಗಿ ಕೂಡ ಚಿನ್ನಯ್ಯ ಬಂದು ಇಲ್ಲಿ ಎಷ್ಟು ದಿನಗಳ ಕಾಲ ಹೇಳ್ಕೊಂಡಿದ್ದ, ಬುರುಡೆಯನ್ನ ಎಲ್ಲಿ ತೆಗೆದುಕೊಂಡ, ಯಾರ ಸಂಪರ್ಕ ಮೂಲಕವಾಗಿ ಬಂತು, ಬುರುಡೆ ತಂದಿದ್ದಾದ್ರೂ ಎಲ್ಲಿ, ಎಲ್ಲ ಆಯಾಮದಲ್ಲಿ ತನಿಖೆಯನ್ನು ಮಾಡಲಾಗ್ತದೆ. ಚಿನ್ನಯ್ಯ ಹೇಳಿಕೆ ಆಧಾರಿತವಾಗಿ ಈಗ ಪ್ರಮುಖವಾಗಿ ಜಯಂತಿ ಅವರ ವಿಚಾರಣೆ ನಡೆಸಕ್ಕೆ ಪ್ರಿಪರೇಷನ್ಸ್ ಅನ್ನು ಮಾಡ್ಕೊಳ್ಳಾಗ್ತಾ ಇರುವಂತದ್ದು. ನವಿತಾ ಜೈನ್. ಗಂಗಾಧರಿಗೆ ಎಷ್ಟು ಜನರ ತಂಡ ಇಲ್ಲಿಗೆ ಬಂದಿದೆ, ಎಷ್ಟು ಜನ ಅಧಿಕಾರಿಗಳು ಬಂದಿದ್ದಾರೆ, ಮಹಜರು ಪ್ರಕ್ರಿಯೆಗಳನ್ನು ಇನ್ನೂ ಎಷ್ಟು ಹೊತ್ತು ಇಲ್ಲಿ ಮಾಡುವಂತಹ ಸಾಧ್ಯತೆ ಇದೆ, ಜೊತೆಗೆ ಮಹಜರ್ನ ಜೊತೆಗೆ ಅಲ್ಲಿ ಬೇರೆ ಬೇರೆ ಡಾಕ್ಯುಮೆಂಟ್ಸ್ನ ವೆರಿಫಿಕೇಶನ್ ಕೂಡ ಅಲ್ಲಿ ನಡೆಸಲಾಗ್ತಾ ಇದೆಯಾ ಹೇಗೆ ಅಂತ ಹೇಳಿ?
ಖಂಡಿತವಾಗಿಯೂ ನೇತಾಜಿ ಅಂದರೆ ನೋಡ್ಬೋದು, ಈಗ ಮನೆ ಅವರು ಬಾಗಿಲನ್ನು ಹಾಕ್ಕೊಂಡಿದ್ದಾರೆ ಆಫೀಸರ್ಸು. ಒಳಗಡೆ ಸುಮಾರು ಒಂದು 8 ಜನರ ಅಧಿಕಾರಿಗಳ ತಂಡ ಬಂದಿದೆ. ಒಂದು SIT ಟೀಮ್ ಜೊತೆಯಲ್ಲಿ ಸೋಕೋ ಟೀಮ್ ಕೂಡ ಬಂದಿದೆ. ಈಗ ಪ್ರಮುಖವಾಗಿ ಅವರು ಮಾಜೂರು ಮಾಡುವಂತಹ ಸಂದರ್ಭದಲ್ಲಿ ಈ ಕೇಸ್ಗೆ, ಬುರ್ಡೆ ಕೇಸ್ಗೆ ಸಂಬಂಧಪಟ್ಟಂತೆ ಏನಾದರೂ ವಸ್ತುಗಳಾಗಿರ್ಬೋದು, ದಾಖಲೆಗಳಾಗಿರ್ಬೋದು, ಅದನ್ನು ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, ಮನೆಯಲ್ಲಿ ಬೇರೆ ಬೇರೆ ಏನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಲಾಶೆಯನ್ನು ಮಾಡ್ತಾರೆ. ಯಾಕಂದರೆ ಅವರು ಈಗಾಗಲೇ ಅವರು ವಾರೆಂಟನ್ನು ಸರ್ಚ್ ವಾರೆಂಟನ್ನು ತೆಗೆದುಕೊಂಡು ಬಂದಿರುವಂಥದ್ದು, ಆ ವಾರೆಂಟ್ ಜೊತೆಯಲ್ಲಿ ಮಾಜೂರು ಕೂಡ ಮಾಡ್ತಾ ಇರುವಂಥದ್ದು. ಅದಲ್ಲದೆ ಈಗ ಚಿನ್ನಯ್ಯವರನ್ನು ಕೂಡ ವಿಚಾರಣೆ ಮಾಡುವಂಥದ್ದು, ಈ ಮನೆಗೆ ಅವರು ಬಂದಿದ್ದು ಯಾವಾಗ, ಉಳ್ಕೊಂಡಿದ್ದು ಎಷ್ಟು ದಿನ, ಮತ್ತು ಏನೆಲ್ಲ ಒಂದು ಇಲ್ಲಿ ಚರ್ಚೆಗಳನ್ನು ಮಾಡಲಾಯಿತು, ಇವೆಲ್ಲದರ ಜೊತೆಯಲ್ಲಿ ಚಿನ್ನಯ್ಯ ಅಷ್ಟೇ ಅಲ್ಲದೆ ಅವರ ಪತ್ನಿ ಏನಿದ್ದಾರೆ, ಅವರ ಅಂದರೆ ಜಯಂತ್ ಅವರ ಪತ್ನಿ ಏನಿದ್ದಾರೆ, ಅವರನ್ನು ಕೂಡ ಈಗ ವಿಚಾರಣೆಯನ್ನು ಮಾಡುವಂಥದ್ದು. ಅಂದರೆ ಜಯಂತ್ ಅವರ ವ್ಯವಹಾರಿಕವಾಗಿ ಆಗಿರ್ಬೋದು ಅಥವಾ ಬಿಸ್ನೆಸ್ ವಿಚಾರವಾಗಿ ಏನೆಲ್ಲ ಯಾವ ಥರ ನಡೆಸ್ತಾ ಇದ್ದಾರೆ, ಅದಲ್ಲದೆ RTI ಆಕ್ಟಿವಿಟಿಸ್ಟ್ ಆಗಿರುವಂಥ ಜಯಂತ್ ಅವರು ಯಾವೆಲ್ಲ ಕೇಸ್ಗಳ ಬಗ್ಗೆ ಅವರು RTIಗಳನ್ನು ಹಾಕ್ಕೊಂಡಿದ್ರು, ಮತ್ತು ಅದು ಪ್ರಮುಖವಾಗಿ ಈ ಬುರ್ಡೆ ಕೇಸ್ಗೆ ಸಂಬಂಧಪಟ್ಟಂತೆ ಹೇಗೆಲ್ಲ ಅವರು ಎಷ್ಟು ದಿನಗಳಿಂದ ಕಾಂಟ್ಯಾಕ್ಟಲ್ಲಿದ್ದರು, ಹೇಗೆ ನಡೆಸ್ತಾ ಇದ್ರು, ಅವರ ಸಂಪರ್ಕಿತ ವ್ಯಕ್ತಿಗಳು ಯಾರ್ಯಾರು ಅನ್ನೋದ್ರ ಬಗ್ಗೆ ಕೂಡ ಅವರು ಪ್ರಮುಖವಾಗಿ ಪೊಲೀಸರು ಅಂದರೆ SIT ಅಧಿಕಾರಿಗಳು ಎಂಕ್ವೈರಿಯನ್ನು ಮಾಡ್ತಾ ಇರುವಂಥದ್ದು. ಆದರೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತ ಲೋಕಲ್ಸಲ್ಲಿ ಪೊಲೀಸರು ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಈಗಷ್ಟೇ ನೋಡ್ಬೋದು SITಯ ಒಂದು ಟೀಮ್ ಏನಿದೆ, ಅದು ಜೀಪ್ ಲೋಕಲ್ ಟೀಮ್ ಅವರು ಕೂಡ ಸ್ಪಾಟ್ಗೆ ಬಂದಿದ್ದಾರೆ. ಅಂದರೆ ಅವ್ರಿಗೆ ಬೇಕಾದ SIT ಅಧಿಕಾರಿಗಳಿಗೆ ಈಗ ಸದ್ಯ ಅವರಿಗೆ ಊಟ ಏನಿದೆ, ಅವರು ಊಟ ಇಲ್ಲಿಗೆ ತರಿಸ್ಕೊಂಡಿರುವಂಥದ್ದು ನೋಡ್ಬೋದು. ಇಲ್ಲಿ ಅವರ ಬೇಕಾದಂಥ ನೀರು ಮತ್ತು ಊಟ ಮತ್ತು ಅವ್ರಿಗೇನು ಬೇಕು ಆಫೀಸರ್ಸು ಬೆಳಗ್ಗೆಯಿಂದ ಅಂದರೆ ಅವರು ಬೆಳಗ್ಗೆ ಅಲ್ಲಿ ಅರ್ಲಿ ಮಾರ್ನಿಂಗ್ ಬಿಟ್ಟಿರುವಂಥದ್ದು. ಹೀಗಾಗಿ ಅವ್ರಿಗೆ ಬೇಕಾದಂಥ ಒಂದು ವ್ಯವಸ್ಥೆ ಏನಿದೆ ಅದನ್ನು ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಲೋಕಲ್ ಸ್ಥಳೀಯ ಬಗಲಕೋಟೆ ಪೊಲೀಸರು ಕೂಡ ಅವರಿಗೆ ಮಾಡ್ತಾ ಇರುವಂಥದ್ದು. ಅಂದರೆ ಸುಮಾರು ಒಂದು 8-10 ಜನರ ಒಂದು ಟೀಮ್ ಏನಿದೆ ಒಳಗಡೆ ಇರುವಂಥದ್ದು. ಹೀಗಾಗಿ ಸದ್ಯ ಆ ಒಂದು ನಿವಾಸ ಮನೆ ಏನಿದೆ ಆ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಜಯಂತ್ ಅವ್ರ ಬಗ್ಗೆ ಸ್ಥಳೀಯರು ಕೂಡ ಅವರೇ ಯಾರಿಗೂ ಕೂಡ ಗೊತ್ತಿರಲಿಲ್ಲ, ಅವರು ಈ ಥರ ಎಲ್ಲ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಥಳೀಯರಿಗೆ ಸರಿಯಾದಂಥ ಮಾಹಿತಿ ಇರಲಿಲ್ಲ. ಆದರೆ ಕೆಲವು ಸಂದರ್ಭಗಳಲ್ಲಿ ಅಂದರೆ ಸೌಜನ್ಯಗೆ ಸಂಬಂಧಪಟ್ಟಂಥ ಒಂದು ಸಂದೇಶಗಳನ್ನು ಗ್ರೂಪ್ಗಳಲ್ಲಿ, ಅಂದರೆ ಇಲ್ಲಿ ಸ್ಥಳೀಯ ಗ್ರೂಪ್ಗಳಲ್ಲಿ ಹಾಕುವಂಥ ಸಂದರ್ಭದಲ್ಲಿ ಅವರು ಕೆಲವರು ವಿರೋಧವನ್ನು ಮಾಡಿದ್ದಾರೆ. ಹೀಗಾಗಿ ಇವರು ಈ ನಂತರ ಅಂದರೆ ಈ ಬುರ್ಡೆ ಕೇಸ್ಗಳ ಬೆಳಕಿಗೆ ಬಂದ ನಂತರ ಇವರು ಅಲ್ಲಿ ಬೆಳ್ತಂಗಡಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಗೊತ್ತಾಗುತ್ತೆ, ಇವರೇ ಅವರು ಅನ್ನೋ ರೀತಿಯಲ್ಲಿ ಅವ್ರಿಗೆ ಗೊತ್ತಾಗಿದೆ ಅಂತೇಳಿ ಸ್ಥಳೀಯರು ಹೇಳುವಂಥದ್ದು. ಸದ್ಯ ನೋಡ್ಬೋದು, ಈಗ ಸ್ಥಳೀಯ ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿ ವರ್ಗದವರು ಎಲ್ಲ ಬಂದಿದ್ದಾರೆ. ಅವರು ಕೂಡ ಭದ್ರತೆಯನ್ನು ಕೈಗೊಳ್ಳುವಂಥದ್ದು. ಯಾಕೆಂದರೆ ಇಲ್ಲಿ ಸ್ಥಳೀಯವಾಗಿ ಜನ ಎಲ್ಲ ಕೂಡ ಬಹಳ ಕುತೂಹಲದಿಂದ ನೋಡುವಂಥದ್ದು, ಬರುವಂಥದ್ದು ಸಹಜ. ಹೀಗಾಗಿ ಯಾರನ್ನು ಕೂಡ ಇಲ್ಲಿ ಮೇನ್ ರೋಡ್ಗೆ ಮನೆ ಹತ್ರ ಬಿಡದೆ ಎಲ್ಲರನ್ನು ಕೂಡ ಈಗಾಗಲೇ ಬ್ಯಾರಿಕೇಡ್ಗಳಾಗಿ ಬಂದೋಬಸ್ತನ್ನು ಈಗ ಸದ್ಯದ ಮಟ್ಟಿಗೆ ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನೂ ಕೂಡ ಕಂಟಿನ್ಯೂ ಆಗುವಂಥ ಸಾಧ್ಯತೆ, ಅಂದರೆ ಈಗ ಊಟ ಕಟ್ಸ್ಕೊಂಡಿದ್ದಾರೆ ಅಂದರೆ ಸಂಜೆ ವೇಳೆಗೂ ಕೂಡ ಇನ್ನೂ ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಬುರ್ಡೆ ಕೇಸ್ಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಈ ಬುರ್ಡೆ ಇಂಪಾರ್ಟೆಂಟ್ ಆಗಿರುವಂಥದ್ದು, ಬುರ್ಡೆ ತಂದಿದ್ದು ಎಲ್ಲಿಂದ, ಕೊಟ್ಟಿದ್ದ್ಯಾರು, ಮತ್ತು ತೆಗೆದುಕೊಂಡು ಬಂದಿದ್ದೆಲ್ಲಿ, ಮತ್ತು ಬುರ್ಡೆಯನ್ನು ತೆಗೆದ ಜಾಗ ಯಾವುದು, ಇವೆಲ್ಲ ಆಧಾರಿತವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖೆ ಒಂದು ಇನ್ವೆಸ್ಟಿಗೇಷನ್ ಮುಂದುವರೆದಂಥ ನಂತರ ಏನೆಲ್ಲ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದು ಕೂಡ ನೋಡಬೇಕಾಗಿದೆ. ಸದ್ಯದ ಬುರ್ಡೆ ಕೊಟ್ಟಂಥ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮನೆಯಲ್ಲಿ ತಲಾಶ್ ನಡೀತಾ ಇರುವಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ವಗಟ ಡೀಟೇಲ್ಸ್ಗೆ. ಬುರ್ಡೆ ತಂದ ಚಿನ್ನಯ್ಯನಿಗೆ ಜಯಂತ್ ಪರಿಚಯ ಹೇಗೆ? ಮಲ್ಲಸಂದ್ರದಲ್ಲಿ ಜಯಂತ್ ಏನ್ ಕೆಲಸ ಮಾಡ್ತಾ ಇದ್ರು, ಇದರ ಬಗ್ಗೆ ಜಯಂತ್ ಪರಿಚಯಸ್ಥರು, ಸ್ಥಳೀಯರು News18 ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಬುರ್ಡೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ದೂರುದಾರ ಜೊತೆಗೆ ಬಂಧಿತ ಆರೋಪಿಯಾಗಿರುವಂತಹ ಚಿನ್ನಯ್ಯನನ್ನ ಬೆಂಗಳೂರಿನ ಬಗಲಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಲ್ಲಸಂದ್ರಕ್ಕೆ ಕರ್ಕೊಂಡ್ಬಂದಿರುವಂಥದ್ದು. ಅಲ್ಲಿ ಜಯಂತನವರ ನಿವಾಸದಲ್ಲಿ ಚಿನ್ನಯ್ಯ ಇದ್ರು, ಆ ಒಂದು ಬುರ್ಡೆಯನ್ನು ಅವರೇ ಕೊಟ್ಟಿದ್ರು ಅನ್ನೋ ಆರೋಪ ಇದೆ. ಈ ಸಂಬಂಧಪಟ್ಟಂತೆ ಈಗ ಮಾಜೂರು ಪ್ರಕ್ರಿಯೆ ಕೂಡ ನಡೀತಾ ಇರುವಂಥದ್ದು. ಆದರೆ ಈ ಜಯಂತ್ ಯಾರು, ಏನು ಕೆಲಸ ಮಾಡ್ತಾ ಇದ್ರು, ಸ್ಥಳೀಯರನ್ನೇ ಮಾತಾಡಿಸ್ತೀನಿ ಅವ್ರು ಏನು ಹೇಳ್ತಾರೆ ಅಂತ. ಸರ್, ಜಯಂತ್ ಅವರು ಇಲ್ಲಿ ಏನು ಮಾಡ್ಕೊಂಡಿದ್ರು, ಅವರು ಎಷ್ಟು ವರ್ಷಗಳಿಂದ ಇಲ್ಲಿ ಉಳ್ಕೊಂಡಿದ್ದಾರೆ, ಅವ್ರ ಬಗ್ಗೆ ನಿಮಗಿರುವಂಥ ಮಾಹಿತಿ ಏನು? ಅವರು ಎಷ್ಟು ವರ್ಷಗಳಂತ ಅನ್ನೋದಕ್ಕಿಂತ ನನಗೆ ಒಂದು 4-5 ವರ್ಷಗಳಿಂದ ಅವರು ಪರಿಚಯ ಇದ್ದಾರೆ. ಅವರು ಇತ್ತೀಚೆಗೆ ಇಲ್ಲಿ ಒಂದು ನಮ್ಮ ಮುಂದೆ ಇಲ್ಲಿ ಪೈಪ್ಲೈನ್ ರಸ್ತೆಯಲ್ಲಿ ಒಂದು ಆಯಿಲ್ದು ಒಂದು ವ್ಯಾಪಾರ ಮಾಡೋದು, ಅಂದರೆ ಗಾಣದ ಎಣ್ಣೆಯನ್ನು ತೆಗೆದು ಅದನ್ನ ವ್ಯಾಪಾರ ಮಾಡುವಂಥ ಕಾರ್ಯಕ್ರಮ ಇದನ್ನ ಇಟ್ಕೊಂಡಿದ್ರು. ಅವ್ರ ಮನೇಲಿ ಎಷ್ಟು ಜನ ಇದ್ರು? ಮನೆಯಲ್ಲಿ ಅವ್ರ ಮನೆಯಲ್ಲಿ ಅವ್ರ ಮನೆಯವರೊಬ್ಬರು, 2 ಮಕ್ಕಳನ್ನು ನೋಡಿದೆ. ಈಗ ನೀವು ನೋಡ್ತಾ ಇದ್ದೀವಿ, ನಿಮಗೂ ಕೂಡ ಶಾಕ್ ಆಗಿರುತ್ತೆ. ಈಗ ಚಿನ್ನಯ್ಯವರನ್ನ ಇಲ್ಲಿ ಕರ್ಕೊಂಡು ಬಂದು ಮಾಜೂರು ಮಾಡ್ತಾ ಇರುವಂಥದ್ದು. ಆ ರೀತಿ ಏನಾದರೂ ಹಿಂದೆ ಅವರನ್ನು ಇಲ್ಲಿ ಈ ಮನೆ ಹತ್ರ ನೋಡಿದ್ರಾ? ಈ ಮನೆಯವರ ಸ್ವಂತದ ಅಥವಾ ಬಾಡಿಗೆಲಿರುವಂಥದ್ದು ಹೇಗೆ ಅಂತ? ನನಗೆ ತಿಳಿದಂಗೆ ಇಲ್ಲಿ ಬಾಡಿಗೆ ಮನೆಯೇ ಅವರು, ಯಾಕೆಂದರೆ ಅಲ್ಲಿ ಇರುವಂಥದ್ದೆಲ್ಲ ಫುಲ್ ವಟಾರ ಥರ, ಅದು ಎಲ್ಲ ಬಾಡಿಗೆ ಮನೆಯಲ್ಲೇ ಇದ್ದಂಥದ್ದು. ಸೊ ಅದರಲ್ಲಿ ಏನೂ ಇದಿಲ್ಲ. ನೀವೆಲ್ಲೂ ನೋಡಿಲ್ಲ ಅವ್ರನ್ನ ಇಲ್ಲಿ? ಇಲ್ಲ, ಪುನಃ ಇದಾದ್ಮೇಲಿಂದ ಅವ್ರು ಸಿಕ್ಕಿಲ್ಲ ನನಗೆ. ಚಿನ್ನಯ್ಯವ್ರನ್ನ ಇಲ್ಲೇನಾದರೂ ನೋಡಿದ್ದೀರಾ ನೀವು? ಇಲ್ಲ, ಅವ್ರನ್ನ ನಾನು ಇಲ್ಲಿ ನೋಡಿಲ್ಲ. ಅವರು ಜಯಂತ್ ಅವರು ಸಿಕ್ಕಿಲ್ಲ ನನಗೆ, ಇವರು ಸಿಕ್ಕಿಲ್ಲ. ಈಗ ಸದ್ಯಕ್ಕೆ ಬಂದಾಗ ನಿಮ್ಗೆ ಹೇಗೆ ಅನಿಸ್ತು ಸರ್? ಒಂದು ಇಲ್ಲಿ ಅವ್ರು ಬಂದಿಲ್ಲ ಅಲ್ಲ, ಇಲ್ಲಿ ಬಂದು ನೋಡಿದಾಗ್ಲೇ ನನಗೆ ಇದು ಇವತ್ತಲ್ಲ ನಾಳೆ ಇವರು ಅಂತ ಗೊತ್ತಾದಾಗ ನನಗೆ ಗ್ಯಾರಂಟಿ ಇವ್ರಿಗೆ ಬರುತ್ತೆ, ಇವ್ರಿಗೆ ತೊಂದರೆ ಆಗೇ ಆಗುತ್ತೆ. ಸೊ ಇದರಲ್ಲಿ ಇರೋದು ನನ್ನ ಗೊತ್ತಿರೋವಂಥ ರೀತಿಯೊಬ್ಬರು ಮಾಡ್ತಾ ಇದ್ದಾರೆ ಅಂತ ಅಂದಾಗ ನನಗೆ ತುಂಬಾ ಬೇಜಾರು ಕೂಡ ಆಯಿತು.
ಯಾಕೆಂದರೆ ಮನಸ್ಸಿಗೆ ನೋವಾಗುವಂಥ, ಯಾಕೆಂದರೆ ಧರ್ಮಸ್ಥಳ ಅಂತ ಒಂದು ಕ್ಷೇತ್ರದ ಮೇಲೆ ಈ ಥರ ಅಪಪ್ರಚಾರ ಮಾಡುವಂಥದ್ದು ಒಂದು ಧರ್ಮದ್ರೋಹನೂ ಹೌದು, ದೇಶದ್ರೋಹನೂ ಹೌದು. ಇದಿಷ್ಟು ಸ್ಥಳೀಯರ ಮಾತಾಗಿರುವಂಥದ್ದು. ಅಂದರೆ ಜಯಂತ್ ಅವರು ಇಲ್ಲೇ ಇರುವಂಥದ್ದು, ಇಲ್ಲಿ ಗಾಣದ ಎಣ್ಣೆಯ ಒಂದು ಆಯಿಲ್ ಬಿಸ್ನೆಸ್ಸನ್ನು ಮಾಡ್ಕೊಳ್ತಾ ಇದ್ರು. ಆದರೆ ಈ ರೀತಿಯಾದಂಥ ನಮಗೂ ಕೂಡ ಒಂದು ಶಾಕಿಂಗ್ ವಿಚಾರ ಆಗಿರುವಂಥದ್ದು ಅನ್ನೋ ಬಗ್ಗೆ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು. ಸೌಜನ್ಯ ಕೇಸ್ಗೆ ಚಿನ್ನಯ್ಯನೇ ಪ್ರಮುಖ ಸಾಕ್ಷಿ. ಹಾಗಾಗಿ ಚಿನ್ನಯ್ಯನಿಗೆ ಎಸ್ಐಟಿ ಸೂಕ್ತ ರಕ್ಷಣೆಯನ್ನ, ಭದ್ರತೆಯನ್ನ ಒದಗಿಸಬೇಕು ಅಂತ ಹೇಳಿ ಎಸ್ಐಟಿಗೆ ಸೌಜನ್ಯ ಪರ ಹೋರಾಟಗಾರ್ತಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಗೆ ಅವರು ಮನವಿಯನ್ನ ಮಾಡಿಕೊಂಡಿದ್ದು, ಆತನೇ ಒಬ್ಬ ಚಿನ್ನಯ್ಯನೇ ಪ್ರಮುಖ ಸಾಕ್ಷಿದಾರ ಇದರಲ್ಲಿ. ಹಾಗಾಗಿ ಆತನಿಗೆ ಸೂಕ್ತ ರಕ್ಷಣೆಯನ್ನ ಒದಗಿಸುವಂತಹ ಕೆಲಸ ಎಸ್ಐಟಿ ಮಾಡಬೇಕಾಗುತ್ತೆ. ಚಿನ್ನಯ್ಯನನ್ನ ಯಾವುದೇ ಕಾರಣಕ್ಕೂ ಹೊರಗೆ ಬಿಡಬಾರ್ದು, ಹೊರಗೆ ಬಿಟ್ರೆ ಅವನ ಪ್ರಾಣಕ್ಕೆ ಆಪತ್ತಿದೆ ಅಂತ ಹೇಳಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸೌಜನ್ಯ ಪರ ಹೋರಾಟಗಾರ್ತಿ ಪ್ರಸನ್ನ ರವಿ. ಇದೀಗ ಎಸ್ಐಟಿ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸನ್ನ ರವಿ, ಸೌಜನ್ಯ ಪರ ಹೋರಾಟಗಾರ್ತಿ, ಎಸ್ಐಟಿ ಅಧಿಕಾರಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಆಕೆ ಹೇಳುವ ಪ್ರಕಾರ ಸೌಜನ್ಯ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನಿದ್ದಾನೆ ಆತನೇ ಪ್ರಮುಖ ಸಾಕ್ಷಿ. ಹಾಗಾಗಿ ಆತನಿಗೆ ಬೆದರಿಕೆ ಇದೆ, ಆತನಿಗೆ ಪ್ರಾಣ ರಕ್ಷಣೆಯನ್ನ ಕೊಡಬೇಕು, ಆತನಿಗೆ ಭದ್ರತೆಯನ್ನ ಒದಗಿಸಬೇಕು. ಆತ ಏನಾದರೂ ಹೊರಗಡೆ ಬಂದ್ರೆ ಆತನಿಗೆ ಜೀವಕ್ಕೆ ಅಪಾಯ ಇದೆ, ಹಾಗಾಗಿ ರಕ್ಷಣೆಯನ್ನ ಕೊಡಿ ಅಂತ ಹೇಳಿ ಪ್ರಸನ್ನ ರವಿ ಅವರು ಎಸ್ಐಟಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಇನ್ನು ಈಗಾಗಲೇ ಬೆಳ್ತಂಗಡಿ ಠಾಣೆಯಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಂತಹ ಸಮೀರ್ ಇದೀಗ ಎಸ್ಐಟಿ ವಿಚಾರಣೆಯನ್ನ ಎದುರಿಸಿ ಹೊರಟಿದ್ದಾನೆ. ಕೆಲವು ದಾಖಲೆಗಳನ್ನ ಕೇಳಿದ್ದಾರೆ. ಈಗಾಗಲೇ ಬೆಳ್ತಂಗಡಿ ಠಾಣೆಯಿಂದ ಸಮೀರ್ ಹೊರಟಿರೋದು. ಆತನ ನಿನ್ನೆ ಬರಬೇಕಾಗಿತ್ತು ಸಮೀರ್, ಆದರೆ ನಿನ್ನೆ ಅನಾರೋಗ್ಯದ ಕಾರಣ ಕೊಟ್ಟು ಆತ ಬಂದಿರಲಿಲ್ಲ. ಜೊತೆಗೆ ಮೊನ್ನೆನೇ ಆತ ವಿಚಾರಣೆಗೆ ಬರುವಂತಹ ಸಂದರ್ಭದಲ್ಲಿ ಆತನ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇವೆಲ್ಲವನ್ನ ಕೂಡ ದಾಖಲೆಗಳನ್ನ ತಗೊಂಡ್ಬರ್ಬೇಕು ಅಂತ ಹೇಳಿದ್ರು. ಬ್ಯಾಂಕ್ ವ್ಯವಹಾರಗಳು, ಆತನ ಆದಾಯ, ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿನ ತಗೊಂಡ್ಬರ್ಬೇಕು ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ರು. ಇದೀಗ ವಿಚಾರಣೆಗೆ ಹಾಜರಾಗಿದ್ದ ಸಮೀರ್ನ ವಿಚಾರಣೆಯನ್ನ ಮುಗಿಸಿದ್ದಾರೆ ಬೆಳ್ತಂಗಡಿ ಪೊಲೀಸರು. ಈಗಾಗಲೇ ಆತನ ವಿಚಾರಣೆಯನ್ನ ನಡೆಸ್ತಾ ಇದ್ರು. ಈಗ ಆತ ವಕೀಲರ ಜೊತೆ ಬಂದಿದ್ದ ಇವತ್ತು ವಿಚಾರಣೆಗೆ. ಅನೇಕ ದಾಖಲೆಗಳನ್ನು ಕೂಡ ತಗೊಂಡ್ಬಂದಿದ್ದ. ಪ್ರಮುಖವಾಗಿ ಈಗಾಗಲೇ ಅಧಿಕಾರಿಗಳೇ ಹೇಳಿದ್ರು, ಬರುವಂತಹ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಆ ವಿಡಿಯೋ ಅಪ್ಲೋಡ್ ಆದಂತಹ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ಜೊತೆಗೆ ನಿನ್ನ ಆದಾಯದ ಮೂಲಗಳು, ಬ್ಯಾಂಕ್ ವ್ಯವಹಾರಗಳ ಡೀಟೇಲ್ಸ್ ಅನ್ನು ಕೂಡ ತಗೊಂಡ್ಬರ್ಬೇಕು ಅಂತ ಹೇಳಿದ್ರು. ಇದೀಗ ವಿಚಾರಣೆಯನ್ನ ಮುಗಿಸಿ ಹೊರಟಿದ್ದಾನೆ ಸಮೀರ್. ಮತ್ತೆ ಸೆಪ್ಟೆಂಬರ್ 3ರಂದು ವಿಚಾರಣೆಗೆ ಹಾಜರಾಗಲು ಎಸ್ಐಟಿ ಸೂಚನೆ ಕೊಟ್ಟಿದೆ. ಸೊ ಒಂದ್ ಕಡೆ ಸಮೀರ್ನ ವಿಚಾರಣೆಯನ್ನು ಮುಗಿಸಿ ಇದೀಗ ಸಮೀರ್ ಹೊರಟಿದ್ದಾನೆ. ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಸನ್ನ ರವಿ ಅವರು ಮನವಿಯನ್ನ ಸಲ್ಲಿಸಿದ್ದಾರೆ. ಸೌಜನ್ಯ ಪ್ರಕರಣದಲ್ಲಿ ಚಿನ್ನಯ್ಯನೇ ಪ್ರಮುಖ ಸಾಕ್ಷಿದಾರ, ಹಾಗಾಗಿ ಆತನಿಗೆ ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ ಅವರು ಮನವಿಯನ್ನು ಕೂಡ ಸಲ್ಲಿಸಿದ್ರು. ಆ ನಂತರ ಮಾತನಾಡಿದ್ದಾರೆ ಪ್ರಸನ್ನ ರವಿ. ಏನ್ ಹೇಳಿದ್ದಾರೆ ನೋಡೋಣ. ಇಲ್ಲ, ಎಸ್ಐಟಿ ಆಫೀಸಿಗೆ ನಾನೊಂದು ಸೋಷಿಯಲ್ ಆಕ್ಟಿವಿಸ್ಟ್, ಮತ್ತೆ ಸೌಜನ್ಯ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ ಮೊದಲಿಂದ ಈಗ ಅಂತಲ್ಲ ಹೋರಾಟಗಾರ್ತಿ. ಹಾಗೆ ನನಗೆ ಮೊನ್ನೆ ಒಂದು ವಿಡಿಯೋ ಸಿಕ್ಕಿತ್ತು, ಮತ್ತು ಕುಸುಮಕ್ಕ ಸೌಜನ್ಯ ಅಮ್ಮ ಒಂದು ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ರು. ಅದರಲ್ಲಿ ಚಿನ್ನಯ್ಯನ ಬಗ್ಗೆ ಅವರು ಹೇಳಿದ್ರು, ರವಿ ಪೂಜಾರಿ ವಿಷಯದಲ್ಲಿ ನಮ್ಗಿದ್ದ ಕಾರಣ ನಮ್ದು ಒಂದು ತನಿಖೆ ಮಾಡಬೇಕು. ಹಾಗೆ ನನ್ನ ಇಲ್ಲಿ ಒತ್ತಡ ಒಂದು ಸೋಷಿಯಲ್ ವರ್ಕರ್ ಆಗಿ ನಾವು ಯಾವತ್ತೂ ಹೇಳ್ತೇವೆ, ಕೆಲವು ಸಾಕ್ಷ್ಯಗಳು ನಾಶ ಆಗಿದ್ದಾವೆ, ಕೆಲವರು ತೀರಿ ಹೋಗಿದ್ದಾರೆ, ಎಂತಂತೆ ಕೆಲವು ಕೇಸಸ್ಗಳು ಇಲ್ಲಿ ಆಗಿದೆ. ನಾವು ಹೇಳ್ತಾ ಇದ್ದೇವೆ ಯಾರ್ಯಾರು ಹೇಗೆ ತೀರಿ ಹೋಗಿದ್ರು ಅಂತ. ನನ್ನ ಒಂದು ಇಲ್ಲಿ ಕೊಟ್ಟ ಮನವಿ ಏನಂದ್ರೆ, ಇನ್ನು ಈಗ ಚಿನ್ನಯ್ಯನ ಎಸ್ಐಟಿ ತನಿಖೆ ಆದ ನಂತರ ಅವನಿಗೂ ಸಹ ಏನಾಗ್ತದೆ ಅಂದ್ರೆ ನಮಗೆ ಗೊತ್ತಿಲ್ಲ. ಒಂದು ಮುಖ್ಯ ಸಾಕ್ಷ್ಯ ಈಗ ನಮಗೆ ಚಿನ್ನಯ್ಯ ಸೌಜನ್ಯ ವಿಷಯದಲ್ಲಿ. ಹಾಗಾಗಿ ಇನ್ನು ಮುಂದೆ ಅವನು ಹೊರಗೆ ಬಂದು ಏನಾದರೂ ಅವನ ಜೀವಕ್ಕೆ ಹಾನಿ ಆಗಬಾರ್ದು. ಹಾಗಾಗಿ SIT ಅವರು ಇದರ ಜವಾಬ್ದಾರಿ ತಗೊಂಡು ಅವನಿಗೆ ಸೂಕ್ತ ಒಂದು ರಕ್ಷಣೆ ಕೊಡಬೇಕು ಅಂತ ನಾನೊಂದು ಮನವಿ ಕೊಡ್ಲಿಕ್ಕೆ ಬಂದಿದ್ದೀನಿ. ಸೊ ಈಗಾಗಲೇ SITಯಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಒಂದು ಕಡೆ SITಯ ಅಧಿಕಾರಿಗಳು ತೀವ್ರವಾದ ತನಿಖೆಯನ್ನ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಈಗಾಗಲೇ ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆತಂದು ಮಹಜರ್ ಪ್ರಕ್ರಿಯೆಯನ್ನು ಕೂಡ ನಡೆಸಲಾಗ್ತಾ ಇದೆ, ಜಯಂತ್ ಮನೆಯಲ್ಲಿ ಶೋಧವನ್ನ ಮಾಡಲಾಗ್ತಿದೆ. ಇದರ ಮಧ್ಯೆ ಬೆಳ್ತಂಗಡಿ SITಯ ಕಚೇರಿಯಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಪ್ರಸನ್ನ ರವಿ ಅವರ ಮನವಿ ಏನಾಗಿತ್ತು, ಜೊತೆಗೆ ಸಮೀರ್ಗೆ ಸಂಬಂಧಪಟ್ಟ ಹಾಗೆ ಇದೀಗ ಆತನ ವಿಚಾರಣೆ ಹೇಗೆ ಸಾಗಿತ್ತು? ನವಿತ್, ಇವತ್ತು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಯೂಟ್ಯೂಬರ್ ಸಮೀರ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹಾಜರಾಗ್ತಾರೆ. ಜೊತೆಗೆ 2 ಬಾರಿ ವಿಚಾರಣೆಯನ್ನು ಕೂಡ ಎದುರಿಸಿದ್ರು. ಈ ಬಾರಿ ವಿಚಾರಣೆಗೆ ಬರುವಂತಹ ಸಂದರ್ಭದಲ್ಲಿ ತಾನು ಬಳಸಿದ್ದಂತಹ ಲ್ಯಾಪ್ಟಾಪ್, ಮೊಬೈಲ್
ಹಾಗೂ ಬ್ಯಾಂಕ್ನ ಡೀಟೇಲ್ಸ್ನ ಜೊತೆಗೆ ಯೂಟ್ಯೂಬ್ನ ದಾಖಲಾತಿಗಳನ್ನು ಕೂಡ ಅಷ್ಟೇ ಸಲ್ಲಿಕೆಯನ್ನ ಮಾಡಬೇಕು ಅನ್ನೋಂಥದ್ದನ್ನು ಹೇಳಿದ್ರು. ಕಾರಣ ಏನು ಅಂತಂದ್ರೆ AI ವಿಡಿಯೋವನ್ನ ಇವನು ಎಡಿಟ್ ಮಾಡಿಕೊಂಡು ಲ್ಯಾಪ್ಟಾಪ್ನಲ್ಲಿ ಎಡಿಟ್ ಮಾಡ್ತಾರೆ, ತದನಂತರ ಅದನ್ನು ಅಪ್ಲೋಡ್ ಮಾಡ್ತಾರೆ, ಮೊಬೈಲ್ನಲ್ಲಿ ಅದೆಲ್ಲವನ್ನು ಕೂಡ ಅಷ್ಟೇ ಚಿತ್ರೀಕರಣ ಮಾಡಿದ್ರು. ಈ ಒಂದು ಕಾರಣಕ್ಕೋಸ್ಕರ ಸಂಪೂರ್ಣವಾದಂತಹ ದಾಖಲಾತಿಗಳನ್ನು ತರುವಂತೆ ಒಂದು ಸೂಚನೆಯನ್ನು ಕೂಡ SIT ಕೊಟ್ಟಿತ್ತು. ಅದರಂತೆ ಆತ ಇವತ್ತು ದಾಖಲಾತಿಗಳನ್ನು ತಗೊಂಡು ಬೆಳ್ತಂಗಡಿ ಸ್ಟೇಷನ್ಗೆ ಬರ್ತಾನೆ. ಆದ್ರೆ ಇಲ್ಲಿ ಅಧಿಕಾರಿಗಳು ಯಾರು ಕೂಡ ಅಷ್ಟೇ ಇರೋದಿಲ್ಲ. ಬದಲಾಗಿ ಇವತ್ತು ಒಂದಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿದ್ದ ಅಂತ ಬಳಿಕ ಸೆಪ್ಟೆಂಬರ್ 3ನೇ ತಾರೀಕಿನಂದು ಮತ್ತೆ ಬರೋದಕ್ಕೆ ಕೇಳಿದ್ರು. ಕಾರಣ ಏನು ಅಂತಂದ್ರೆ ಆತ ಕೊಟ್ಟಂತ ಮೊಬೈಲ್, ಲ್ಯಾಪ್ಟಾಪ್ ಎಲ್ಲವನ್ನೂ ಕೂಡ ಅಷ್ಟೇ ಪರಿಶೀಲನೆ ಮಾಡಿದಂತಹ ಬಳಿಕ ವಿಚಾರಣೆಯನ್ನ ಮಾಡೋದಾಗಿ ಬೆಳ್ತಂಗಡಿ ಪೊಲೀಸರು ಹೇಳಿ ಕಳಿಸಿದ್ದಾರೆ. ಇದರ ಜೊತೆಗೆ ಇವತ್ತು ಪ್ರಸನ್ನ ರವಿ ಅನ್ನುವಂಥ ಸೌಜನ್ಯದ ಪರವಾಗಿ ಹೋರಾಟ ಮಾಡ್ತಿದ್ದಂಥ ಹೋರಾಟಗಾರ್ತಿ ಕೂಡ ಇವತ್ತು ನೇರವಾಗಿ SIT ಕಚೇರಿಗೆ ಬಂದು ಒಂದು ದೂರನ್ನು ಅವರು ಸಲ್ಲಿಕೆ ಮಾಡಿರುವಂತಹದ್ದು. ಇಲ್ಲಿ ಸೌಜನ್ಯ ಪ್ರಕರಣದ ಪ್ರಮುಖವಾದಂತಹ ಸಾಕ್ಷಿ ಈ ಚಿನ್ನಯ್ಯ. ಯಾಕಂದ್ರೆ ಈಗಾಗಲೇ ಚಿನ್ನಯ್ಯ ಸ್ಟೇಟ್ಮೆಂಟ್ ಕೊಟ್ಟಿರುವ ಹಾಗೆ ಮತ್ತು ಯೂಟ್ಯೂಬ್ನಲ್ಲಿ ಆತ ಹೇಳಿರುವ ಹಾಗೆ ನಾನು ಸೌಜನ್ಯ ಕೊಲೆಯನ್ನ ಕಣ್ಣಾರೆ ಕಂಡಂತವ್ರು ನನಗೊಂದಷ್ಟು ವಿಚಾರಗಳನ್ನು ಹೇಳಿದಾನೆ ಅಂತ ಹೇಳಿದ. ಆ ಕಾರಣಕ್ಕೋಸ್ಕರ ಚಿನ್ನಯ್ಯ ಈಗ ಸೌಜನ್ಯ ಕೇಸ್ನ ಪ್ರಮುಖವಾದಂತಹ ಸಾಕ್ಷ್ಯ. ಆ ಒಂದು ನಿಟ್ಟಿನಲ್ಲಿ ಆತನಿಗೆ ರಕ್ಷಣೆಯನ್ನ ಕೊಡಬೇಕು, ಆ ಒಂದು ರಕ್ಷಣೆ ಕೊಡಬೇಕಾದಂತ ಕರ್ತವ್ಯ SITಗೆ ಇದೆ ಅನ್ನುವಂಥ ಒಂದು ಮನವಿಯನ್ನು ಕೂಡ ಅಷ್ಟೇ ಅವರು ಇವತ್ತು SIT ಅಧಿಕಾರಿಗಳು ಮಾಡಿಕೊಂಡ್ರು. ಯಾಕಂದ್ರೆ ಚಿನ್ನಯ್ಯ ಈಗಾಗಲೇ ಸೌಜನ್ಯ ಕೇಸ್ನ ಬಗ್ಗೆ ಮಾತನಾಡಿರುವಂತಹ ಕಾರಣಕ್ಕೋಸ್ಕರ ಒಂದು 5-6 ಜನರು ಈವರೆಗೂ ಕೂಡ ಅಷ್ಟೇ ಸೌಜನ್ಯ ಕೇಸ್ನ ಬಗ್ಗೆ ಮಾತನಾಡಿರುವಂತವರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಈ ಬಾರಿ ಬಂದಂತಹ ಸಾಕ್ಷಿಯನ್ನ ರಕ್ಷಣೆ ಮಾಡಿಕೊಳ್ಳುವಂತದ್ದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ SIT ಅವರು ಆತನಿಗೆ ಸೂಕ್ತವಾದಂಥ ರಕ್ಷಣೆಯನ್ನು ಕೊಡಬೇಕು. ರಕ್ಷಣೆ ಕೊಡುವಂತದ್ದರ ಜೊತೆಗೆ SITಯ ಕಸ್ಟಡಿಯಲ್ಲಿ ಆತನನ್ನ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮನವಿಗೆ ಈಗಾಗಲೇ SIT ಅವರು ಕೂಡ ಅಷ್ಟೇ ಒಂದು ಅಕ್ನಾಲೆಜ್ಮೆಂಟ್ ಅನ್ನು ಕೊಟ್ಟು ಹಾಗಾಗಿ ಕಳಿಸಿರುವಂತದ್ದು. ಅದರ ಬಗ್ಗೆ ನಾವು ಕ್ರಮವನ್ನು ಜರುಗಿಸ್ತೀವಿ, ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡ್ತೀವಿ ಅಂತ ಹೇಳಿದರೆ ಸದ್ಯಕ್ಕೆ SIT ಕಚೇರಿನಲ್ಲಿ ಯಾವುದೇ ಬೆಳವಣಿಗೆ ಇಲ್ಲ. ಯಾಕಂದ್ರೆ ಇಲ್ಲಿ ಈಗ PDOಗಳನ್ನ ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನ ಕರೆಸಲಾಗಿತ್ತು, ಆ ವಿಚಾರಣೆ ಮುಗಿದಿದೆಯಾ? ಎಸ್ ನವಿತಾ, ಒಬ್ಬೊಬ್ಬರಾಗೆ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಅಷ್ಟೇ ಎನ್ಕ್ವೈರಿಯನ್ನ ಮಾಡ್ತಾ ಬಂದಿದ್ರು. ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಅಧ್ಯಕ್ಷರಾಗಿರ್ಬೋದು ಅಥವಾ ಗ್ರಾಮ ಪಂಚಾಯಿತಿಯ ಮೆಂಬರ್ಸ್ ಆಗಿರ್ಬೋದು, ಒಂದಷ್ಟು ಜನ PDOಗಳನ್ನ ಕಳೆದ 3-4 ದಿನಗಳಿಂದಲೂ ಕೂಡ ಅಷ್ಟೇ ಕರೆಸಿ ಎನ್ಕ್ವೈರಿಯನ್ನ ಮಾಡ್ತಿದ್ರು. ಬೆಳಗ್ಗೆಯಿಂದಲೂ ಕೂಡ ಅಷ್ಟೇ ಒಂದಷ್ಟು ಜನ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಅಧಿಕಾರಿ ಮತ್ತು ಸಿಬ್ಬಂದಿಯವ್ರನ್ನ ಕರ್ಕೊಂಡು ಬಂದಿದ್ರು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ನಿನ್ನೆ ಗಿರೀಶ್ ಮಟ್ಟಣ್ಣನವರು ಕೂಡ ಅಷ್ಟೇ ಸುಮಾರು 500 ಪುಟಗಳ ಒಂದಷ್ಟು ದಾಖಲೆಗಳನ್ನ ಕೊಡ್ತಾರೆ. ಅದರಲ್ಲಿ ಯಾವ ರೀತಿಯಾಗಿ ಇವರು ಅಕ್ರಮವಾಗಿ ಶವಗಳನ್ನು ಹೂತಾಕಿದ್ದಾರೆ, ಯಾವ ರೀತಿಯಾಗಿ ಸೈನ್ಗಳನ್ನ ಅಂತದ್ದು ಮಿಸ್ಮ್ಯಾಚ್ ಆಗಿದೆ ಅನ್ನುವಂಥದ್ರ ಬಗ್ಗೆ ದೂರನ್ನು ಕೊಟ್ಟಿದ್ರು. ಅದಕ್ಕೆ ಪೂರಕ ಎಂಬಂತೆ ಇವತ್ತು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದಷ್ಟು ಜನರ ವಿಚಾರಣೆ ಕರೆದಿದ್ರು. ಬಹುತೇಕ ಅವರಿಂದ ಹೇಳಿಕೆಗಳನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. ಅವರು ಕೂಡ ಅಷ್ಟೇ ಅವರ ಒಂದು ಪೀರಿಯಡ್ ನಲ್ಲಿ ಏನೆಲ್ಲ ಆಯಿತು ಅನ್ನುವಂಥದ್ರ ಬಗ್ಗೆ ಮತ್ತು ಅವರಿಗೆ ಯಾವೆಲ್ಲ ರಿಕ್ವಿಜೇಷನ್ ಬಂದಿತ್ತು ಪೊಲೀಸರಿಂದ ಆಗಿರ್ಬೋದು ಅಥವಾ ಬೇರೆ ಕಡೆಯಿಂದ ಏನು ರಿಕ್ವಿಜೇಷನ್ಸ್ ಬಂತು ಅದಕ್ಕೆ ಪೂರಕವಾಗಿ ಸೀಲ್ ಅಂಡ್ ಸೈನ್ ಹಾಕಿರುವಂತದ್ರ ಬಗ್ಗೆ ಮತ್ತು ಅವರು ಹಣವನ್ನ ಪಾವತಿ ಮಾಡಿರುವಂತರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ತನಿಖೆಗೆ ಅವಶ್ಯಕತೆಯಾಗಿದೆ, ನಮಗೆ ಮತ್ತೆ ತನಿಖೆಯನ್ನ ಮಾಡಬೇಕಾಗಿ ಬಂದ್ರೆ ನಿಮ್ಮನ್ನು ಕರೀತೀವಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಸುದೀರ್ಘವಾದಂತಹ ಸ್ಟೇಟ್ಮೆಂಟ್ಸ್ ಅನ್ನ ಯಾವುದೇ ರೀತಿಯಾದಂತಹ ಇಂತಹ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಪಡ್ಕೊಳ್ತಾ ಇಲ್ಲ. ಬದಲಾಗಿ ಅವ್ರ ಮೇಲೆ ಏನು ಆರೋಪ ಇದೆ ಆ ಒಂದು ಆರೋಪಕ್ಕೆ ಪೂರಕವಾದಂತಹ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ ಅದೇ ಒಂದು ಹೇಳಿಕೆ ನಮಗೆ ತುಂಬಾ ಇಂಪಾರ್ಟೆನ್ಸ್ ಅನ್ಸುತ್ತೆ ಅಂತಂದ್ರೆ ಮತ್ತೆ ನಮಗೆ ಕರಿತೀವಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಒಟ್ಟಲ್ಲಿ ಕಳೆದ 3-4 ದಿನಗಳಿಂದಲೂ ಕೂಡ ಅಷ್ಟೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿದ್ದು, ಅದರಲ್ಲೂ ಕೂಡ ಸುಮಾರು 20-25 ವರ್ಷಗಳ ಹಿಂದೆಯಿಂದಲೂ ಕೂಡ ಅಷ್ಟೇ ಯಾರೆಲ್ಲ ಈ ಒಂದು ಪರ್ಟಿಕ್ಯುಲರ್ ಆದಂಥ ಪೀರಿಯಡ್ ಅಲ್ಲಿ ಕೆಲಸ ಮಾಡ್ತಿದ್ರು ಅವರೆಲ್ಲರನ್ನೂ ಕೂಡ ಅಷ್ಟೇ ಕರೆಸಿ ಈಗಾಗಲೇ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನ ಸದ್ಯಕ್ಕೆ SIT ಕಚೇರಿಯಲ್ಲಿ ಮಾಡ್ತಾ ಇರುವಂತದ್ದು. ಇನ್ನು ಇವತ್ತು ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿರುವಂತಹ ಕಾರಣಕ್ಕೋಸ್ಕರ ಆಲ್ಮೋಸ್ಟ್ SIT ಅಧಿಕಾರಿಗಳೆಲ್ಲರೂ ಕೂಡ ಅಷ್ಟೇ ಬೆಂಗಳೂರಿನಾಗ ಹೋಗಿದ್ದಾರೆ, ಚಿನ್ನಯ್ಯನ ಜೊತೆಯಲ್ಲಿ ಹೋಗಿರುವಂತದ್ದು. ಬಹುತೇಕ ಇರುವಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಒಂದಷ್ಟು ಜನರ ಇಂಟ್ರಾಗೇಷನ್ ಮಾಡಿದ್ರೆ ಮತ್ತೆ ಮುಂದೊಂದು ದಿನ ಹೇಳ್ತೀವಿ, ಆ ಒಂದು ಡೇಟ್ಗೆ ನೀವು ಬರೋದಕ್ಕೆ ಬರಲೇಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟು ಈಗಾಗಲೇ ಕಳಿಸ್ತಿರುವಂತಹ ಒಂದಷ್ಟು ಘಟನೆಗಳು ಕೂಡ ಈಗಾಗಲೇ ನಡೀತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಮಂಜು ಆರ್ಯ ಡೀಟೇಲ್ಸ್ಗೆ. ಸ್ನೇಹಿತನಿಂದಲೇ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಯುವತಿಯನ್ನ ಹೋಟೆಲ್ಗೆ ಕರೆದೊಯ್ದು ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದ, ಲೈಂಗಿಕ ಕಿರುಕುಳದ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಆರೋಪಿ ನಿರಂಜನ್ ಅನ್ನುವಾತನನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ನಿರಂಜನ್ ಅನ್ನುವಾತನಿಂದ ಯುವತಿಗೆ ಟಾರ್ಚರ್ ಅನ್ನ ನೀಡಲಾಗಿತ್ತಂತೆ. 2020ರಲ್ಲಿ ಯುವತಿಗೆ ನಿರಂಜನ್ ಪರಿಚಯ ಆಗಿದ್ದ, ಎಲ್ಲ ಕಡೆ ಆತ ಕರ್ಕೊಂಡು ಹೋಗ್ತಾ ಇದ್ದ ಯುವತಿಯನ್ನ. ಆದರೆ ಈ ಆರೋಪಿ ಇದೀಗ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಯುವತಿಯ ಗಾಡಿಗೆ GPS ಅಳವಡಿಸಿ ಫಾಲೋ ಮಾಡ್ತಾ ಇದ್ದ. ಈ ವಿಚಾರ ಯುವತಿಯ ಮನೆಯವರಿಗೆ ಗೊತ್ತಾಗಿ ದೂರನ್ನ ಕೊಟ್ಟಿದ್ರು. ಈ ವೇಳೆ ಕ್ಷಮಾಪಣಾ ಪತ್ರವನ್ನ ಕೂಡ ಇದೇ ನಿರಂಜನ್ ಬರೆದುಕೊಟ್ಟಿದ್ದ. ಮತ್ತೆ ಯುವತಿಯ ಕಾಲೇಜ್ ಬಳಿ ಹೋಗಿ ಟಾರ್ಚರ್ ಮಾಡ್ತಾ ಇದ್ದಂತೆ. ಮಾತಾಡೋ ನೆಪದಲ್ಲಿ
ಕರ್ಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾ ಇದ್ದ, ಲೈಂಗಿಕವಾಗಿ ಬಳಸಿಕೊಂಡು ವಿಡಿಯೋ ಚಿತ್ರೀಕರಣ ಮಾಡಿದ್ದಾನೆ ಅನ್ನುವಂತಹ ಆರೋಪವನ್ನ ಇದೀಗ ಆ ಯುವತಿಯ ಮನೆಯವರು ಮಾಡಿದ್ದಾರೆ. ಆರೋಪಿ ನಿರಂಜನ್ ತಂದೆಯಿಂದಲೂ ಕೂಡ ಯುವತಿಗೆ ಕಿರುಕುಳವನ್ನ ನೀಡಲಾಗಿದೆಯಂತೆ. ನಿನ್ನ ವಿಡಿಯೋ ನೋಡಿದ್ದೇನೆ, ನನ್ನ ಜೊತೆ ಮಲಗು ಅಂತ ಹೇಳಿ ಕಿರುಕುಳವನ್ನ ಕೊಟ್ಟಿದ್ರಂತೆ. ಸಾಲದಕ್ಕೆ ನಾನು ಹೇಳಿದವರ ಜೊತೆಯೂ ಹೋಗ್ಬೇಕು ಅನ್ನುವ ಬೆದರಿಕೆಯನ್ನು ಹಾಕಿದ್ರಂತೆ. ಈ ಬಗ್ಗೆ ಸುಬ್ರಹ್ಮಣ್ಯ ನಗರ ಠಾಣೆಗೆ ಯುವತಿ ದೂರು ಕೊಟ್ಟಿದ್ದು, ಆರೋಪಿ ನಿರಂಜನನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತನ ತಂದೆ ರಾಜಶೇಖರ್ ಪರಾರಿಯಾಗಿದ್ದು ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಯುವತಿಯನ್ನ ದುರುಪಯೋಗ ಪಡಿಸಿಕೊಂಡಿದ್ದು ಲೈಂಗಿಕ ದೌರ್ಜನ್ಯವನ್ನು ಎಸಗಿದಂತಹ ಹಿನ್ನೆಲೆಯಲ್ಲಿ ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ನಿರಂಜನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆಕೆಯ ಸ್ನೇಹಿತ ಆತ ಪರಿಚಯ ಆಗಿತ್ತು. ಪರಿಚಯ ಆದ ನಂತರ ಎಲ್ಲ ಕಡೆ ಈಕೆಯನ್ನು ಕರ್ಕೊಂಡು ಹೋಗ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ಈತ ಆಕೆಗೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಲೈಂಗಿಕ ಕಿರುಕುಳದ ವಿಡಿಯೋವನ್ನು ಕೂಡ ಮಾಡಿ ಆತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಆತನ ತಂದೆ ಕೂಡ ಆಕೆಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ನಿರಂಜನ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತನ ಅಪ್ಪನಿಗಾಗಿ ಹುಡುಕಾಟವನ್ನು ಮಾಡ್ತಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ 2 ಕಡೆ ಭೀಕರ ಮೇಘಸ್ಫೋಟ ಸಂಭವಿಸಿದೆ. ರಂಬಾನ್ನಲ್ಲಿ 4, ರಿಯಾಸಿಯಲ್ಲಿ 7 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಸೇನಾಪಡೆ, SDRF, NDRF ನಿಂದ ರಕ್ಷಣಾ ಕಾರ್ಯ ಈಗ ಸಾಗ್ತಾ ಇದೆ. ಜಮ್ಮು ಕಾಶ್ಮೀರದ ರಿಯಾಸಿಯ ಬದ್ದರ್ ಗ್ರಾಮದಲ್ಲಿ ಈ ದುರಂತ ಸಂಭವಿಸಿದೆ. ಒಂದೇ ಕುಟುಂಬದ 7 ಸದಸ್ಯರು ಸಾವನ್ನಪ್ಪಿದ್ದಾರೆ. ಮೃತರಲ್ಲಿ ಮನೆಯ ಮಾಲೀಕ ನಜೀರ್ ಅಹ್ಮದ್, ಪತ್ನಿ ಹಾಗೆಯೇ ಅವರ ಪುಟ್ಟ 5 ಮಕ್ಕಳು ಸೇರಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರೇ ಇದನ್ನ ಖಚಿತಪಡಿಸಿದ್ದಾರೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದ ಅನಾಹುತಗಳ ಮೇಲೆ ಅನಾಹುತಗಳಾಗ್ತಾ ಇದೆ. ಹೀಗಾಗಿ ಜನರು ಜಾಗರೂಕರಾಗಿರಿ, ಭೂಕುಸಿತದ ಜಾಗಗಳಲ್ಲಿ ವಾಸವಿದ್ರೆ ಮನೆ ಬಿಟ್ಟು ಹೊರಗೆ ಬನ್ನಿ ಅಂತಾನು ಸಿಎಂ ಒಮರ್ ಅಬ್ದುಲ್ಲಾ ಅವರು ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಮೇಘಸ್ಫೋಟ ಸಂಭವಿಸಿದೆ. ಭೀಕರ ಮೇಘಸ್ಫೋಟ 2 ಕಡೆಯಲ್ಲಿ ಸಂಭವಿಸಿರುವಂಥದ್ದು. ಈ ಸಂದರ್ಭದಲ್ಲಿ 11 ಜನ ಸಾವನ್ನಪ್ಪಿದ್ದಾರೆ, ಹಲವರು ನಾಪತ್ತೆಯಾಗಿದ್ದಾರೆ. ಸೇನಾಪಡೆ, NDRF, SDRF ಈಗಾಗಲೇ ರಕ್ಷಣಾ ಕಾರ್ಯಾಚರಣೆಯನ್ನು ಸಮರೋಪಾದಿಯಲ್ಲಿ ಮಾಡ್ತಾ ಇದೆ. ಹಾಗೆಯೇ ಸಿಎಂ ಒಮರ್ ಅಬ್ದುಲ್ಲಾ ಅವರು ಕೂಡ ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾರು ಇಂತಹ ಪ್ರದೇಶಗಳಲ್ಲಿ ಇದ್ದೀರಿ, ಈಗಾಗಲೇ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿತಾ ಇರೋದ್ರಿಂದಾಗಿ ಸಾಕಷ್ಟು ಗುಡ್ಡಗಳು, ಮೇಘಸ್ಫೋಟಗಳು ಆಗ್ತಾ ಇರುವಂತಹ ಒಂದು ಸಂದರ್ಭವನ್ನು ಕೂಡ ಗಮನಿಸಬಹುದು. ಹಾಗಾಗಿ ದಯವಿಟ್ಟು ಯಾರು ಆ ಭಾಗದಲ್ಲಿ ಇದ್ದೀರಿ, ನೀವು ಸುರಕ್ಷಿತವಾಗಿ ಇರೋದಕ್ಕೆ ಆ ಸ್ಥಳವನ್ನ ಬಿಟ್ಟು ಸ್ಥಳಾಂತರಗೊಳ್ಳಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಒಂದೇ ಕುಟುಂಬದ 11 ಮಂದಿ ಕೂಡ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ.